ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಆನ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ನಾವೇನಾದರೂ ಹೊಸದಾಗಿ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ತಾಯಂದಿರ ಬಗ್ಗೆ. ಅಂದರೆ ಎಲ್ಲ ತಾಯಂದಿರಿಗೂ ಇವತ್ತು ತಾಯಂದಿರ ದಿನದ ಶುಭಾಶಯಗಳು. ಅಮ್ಮ ಎನ್ನುವ ಪದ ನಾವು ಹೇಳೋದು ಈಸಿ, ಆದರೆ ಅವರು ಅಮ್ಮ ಆಗಬೇಕು, ಆ ಸ್ಥಾನಕ್ಕೆ ಏರ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನು ನಾವು ಸ್ವಲ್ಪ ನೆನಪಿಸ್ಕೋಬೇಕು. ಒಂದು ತಾಯಿ ಆಗಬೇಕಂದ್ರೆ ಅವ್ರ ಮನೆಯಲ್ಲಿರೋ ಕೆಲಸನೆಲ್ಲ ಮಾಡಿಕೊಂಡು, ಮತ್ತು ಒಂದು ಮಗುನ ತನ್ನ ಗರ್ಭದಲ್ಲಿ 9 ತಿಂಗಳು ಕಾಲ ಇಟ್ಕೊಂಡು ನೋವು ನಲಿವುಗಳನ್ನು ಸಹಿಸ್ಕೊಳ್ತಾ, ಮತ್ತು ಪ್ರಸವದ ಸಮಯದಲ್ಲಿ ಅವ್ರು ಅನುಭವಿಸುವಂಥ ನೋವಿದೆಯಲ್ಲ, ಮತ್ತು ಅವರು ಜೀವ ಹೋಗಿ ಜೀವ ಬಂದಂಗೆ ಆಗುತ್ತೆ. ಅದಕ್ಕೆ ಅವ್ರನ್ನ ನಾವು ತಾಯಿ ಅಂತ ಕರೆಯೋದು. ಮತ್ತು ಅದೇ ತಾಯಿ ಒಂದು ಮಗು ಹುಟ್ಟಿದ ಮೇಲೆ ಆ ಮಗುವಿನ ಆರೈಕೆ ಇದೆಯಲ್ಲ, ಅವ್ರಿಗೆ ಹೊಟ್ಟೆ ಟೈಮ್ ಸರಿಯಾಗಿ ಊಟ ತಂದಾಕೋದಾಗಲಿ ಮಕ್ಕಳಿಗೆ, ಮತ್ತು ಬಟ್ಟೆ, ಮತ್ತು ಅವ್ರಿಗೆ ಶಿಕ್ಷಣ, ಇದನ್ನೆಲ್ಲ ಮಾಡೋಕ್ಕೆ ಸಾಕ್ತಾಳಲ್ಲ, ಕೂಲಿ ನಾಲಿಗೆ ಹೋಗಿ ಅಥವಾ ಕೆಲಸಕ್ಕೆ ಹೋಗಿ ಆ ತಾಯಿಗೆ ನಾವೆಷ್ಟು ನಮಸ್ಕಾರ ಹೇಳಿದ್ರು, ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾವು ಇವತ್ತು ಅಂಥ ತಾಯಂದಿರಿಗೆಲ್ಲ ಒಂದು ನೆನಪಿಸ್ಕೋಬೇಕು, ಮತ್ತು ಅವ್ರಿಗೆ ನಾವು ರೆಸ್ಪೆಕ್ಟನ್ನು ಕೊಡಬೇಕು. ಮತ್ತು ಅವ್ರ ವಯಸ್ಸಾದ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳನ್ನು ನಾವು ಅವ್ರ ಮಕ್ಕಳಾದಂಥ ನಾವು ಚೆನ್ನಾಗಿ ನೋಡ್ಕೋಬೇಕು. ಅವರು ನಮ್ಮಿಂದ ಏನನ್ನು ಎಕ್ಸ್ಪೆಕ್ಟನ್ನು ಮಾಡೋದಿಲ್ಲ. ವಯಸ್ಸಾದ ಕಾಲದಲ್ಲಿ ಏನೋ ಒಂದು ತುತ್ತು ಊಟ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಮತ್ತು ಒಂದು ಸ್ವಲ್ಪ ಪ್ರೀತಿನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಅವ್ರು ನಮ್ಮಿಂದ ಇನ್ನೇನನ್ನು ಬಯಸೋದಿಲ್ಲ. ನಾವು ಅವ್ರ ಮಕ್ಕಳಾಗಿ ಹುಟ್ಟಿದ ಮೇಲೆ ನಾವು ಅವ್ರಿಗೊಂದು ತುತ್ತು ಊಟ ಆಗಲಿಲ್ಲ ಅಂದರೆ ಅವ್ರ ಮಕ್ಕಳಾಗಿ ನಮಗೇನು ಪ್ರಯೋಜನ ಇಲ್ಲ. ಮತ್ತು ನಮ್ಮ ಮಕ್ಕಳು ನಮ್ಮನ್ನೇ ಫಾಲೋ ಮಾಡ್ತಾರೆ, ಅವರು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ನಮ್ಮ ಅಪ್ಪ ಅಮ್ಮಗೆ ಊಟ ತಿಂಡಿ ಟೈಮ್ ಸರಿಯಾಗಿ ಕೊಡಲಿಲ್ಲ ಅಂದರೆ ಅವರು ಸಹ ನಮಗೆ ವಯಸ್ಸಾದ ಕಾಲದಲ್ಲಿ ನಮ್ಮನ್ನು ನೋಡ್ಕೊಳ್ಳಲ್ಲ. ಎಲ್ಲರೂ ರೋಡ್ ಸೈಡಲ್ಲ ಎಲ್ಲ ವೃದ್ಧಾಶ್ರಮದೆಲ್ಲ ಬಿಟ್ಟು ಬರ್ತಾರೆ. ಮತ್ತು ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಗಾದೆ ಮಾತೇ ಇದೆ. ಉಪ್ಪಿಗಿಂತ ರುಚಿ ಇಲ್ಲ ಅಂದರೆ ನೀವು ಯಾವುದೇ ಅಡುಗೆ ಮಾಡಿರಿ, ಮನೆಯಲ್ಲಿ ಯಾವುದೇ ಥರದ್ದು ಮಾಡಿರಿ, ಅದ್ರಲ್ಲಿ ಉಪ್ಪಿಲ್ಲ ಅಂದರೆ ಅದು ಟೇಸ್ಟೇ ಅಲ್ಲ. ಟೇಸ್ಟ್ ಇರುತ್ತಾ? ಇರಲ್ಲ. ಮತ್ತು ಅದೇ ಥರ ತಾಯಿಗಿಂತ ಬಂಧುವಿಲ್ಲ. ತಾಯಿಗಿಂತ ಬಂಧು ಇಲ್ಲ ಅಂದರೆ ನಮ್ಮ ತಾಯಿ ನಾವು ಯಾವುದೇ ಕೆಲಸ ಮಾಡಲಿ, ಒಳ್ಳೆ ಕೆಲಸ ಯಾವುದೇ ಮಾಡಲಿ, ಅವರು ನಮಗೆ ಮಾರ್ಗದರ್ಶಕರಾಗಿ ಮತ್ತು ನಮಗೆ ಸಪೋರ್ಟ್ ಮಾಡಿಕೊಂಡು ನಮ್ಮ ಜೊತೆಲೇ ಇರ್ತಾರೆ. ಕಷ್ಟ ಸುಖ ನೋವು ನಲಿವು ಎಲ್ಲ ಸಮಯದಲ್ಲೂ ಸಹ ನಮ್ಮ ಜೊತೆಲೇ ಇರ್ತಾರೆ. ನಾವು ಅಂಥ ತಂದೆ ತಾಯಿಗಳನ್ನು ತಾಯಿಯಂದಿರನ್ನು ನಾವು ನೋಡ್ಕೋಬೇಕು. ಅವ್ರ ಮಕ್ಕಳಾಗಿ ಅವ್ರನ್ನ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಥ್ಯಾಂಕ್ ಯು.